ಒಂದು ಪುಟ್ಟ ಹಳ್ಳಿ ಶಿರುಗುಂಟೆ. ಅಲ್ಲಿ ಇರ್ತಿದ್ದ ಒಬ್ಬ ಕುತೂಹಲದ ಹುಡುಗ ಶ್ರೀ. ಯಾವ ವಸ್ತು ಹಾಳಾದರೂ ಅದನ್ನು ರಿಪೇರಿ ಮಾಡುವುದು, ಹೊಸದಾಗಿ ರೂಪಿಸುವುದು ಅವನಿಗೆ ಹವ್ಯಾಸ. ಒಂದು ದಿನ ಶ್ರೀಗೆ ಅವನ ಅಜ್ಜನ ಹಳೆಯ ಪೆಟ್ಟಿಗೆಯಲ್ಲಿ ಒಂದು ವಿಶಿಷ್ಟ ಪೆನ್ಸಿಲ್ ಸಿಕ್ಕಿತು. ಅದು ಹೊಳೆಯುತ್ತಿದ್ದಿತ್ತು. ಪೆನ್ಸಿಲ್ ಮೇಲೆ ಬರೆದಿದ್ದು, ಮಾಯಾ ಪೆನ್ಸಿಲ್, ನೀನು ಏನು ಚಿತ್ರಿಸಿದ್ರೂ ಅದು ಜೀವ ಪಡೆಯುತ್ತೆ. ಶ್ರೀಗೆ ನಂಬಿಕೆಯಾಗಲಿಲ್ಲ. ಅಷ್ಟರಲ್ಲಿ ಅವನು ಒಂದು ಪುಟ್ಟ ಹಕ್ಕಿಯನ್ನು ಚಿತ್ರಿಸಿದ. ಅಚ್ಚರಿಯ ಸಂಗತಿ, ಹಕ್ಕಿ ಪೆನ್ಸಿಲ್ನಿಂದ ಹೊರಬಂದಿತು. ಅವನಿಗೆ ಕಣ್ಣುಬಾಯಿಯೇ ಬಿದ್ದುಬಿಟ್ಟವು. ಅದರಿಂದ ಶ್ರೀನ ಬದುಕು ಬದಲಾಗಿತು. ಅವನು ಇನ್ನು ಮುಂದೆ ಚಿತ್ರಿಸಿದ ಓಡಾಡುವ ಬೈಕ್, ಮಾತಾಡುವ ಮಡಕೆ, ನಗುವ ಬೀರುವೆ, ಹಸಿವಿಲ್ಲದ ಹಸುವು ಮತ್ತು ಶತ್ರುಗಳನ್ನು ಓಡಿಸುವ ಹುದ್ದುಗೋಡೆ. ಆದರೆ ಒಂದು ದಿನ ಅವನ ಕುತೂಹಲ ಹೆಚ್ಚಾಯಿತು. ಅವನು ಆ ಪೆನ್ಸಿಲ್ನಿಂದ ಒಬ್ಬ ರಾಕ್ಷಸನನ್ನು ಚಿತ್ರಿಸಿದ. ಆ ರಾಕ್ಷಸ ಶಿರುಗುಂಟೆ ಹಳ್ಳಿಗೆ ಧಾವಿಸಿ ಹಾವಳಿ ಮಾಡತೊಡಗಿದ. ಶ್ರೀ ಬೆಚ್ಚಿಬಿದ್ದ. ಆಗ ಅವನು ಮತ್ತೆ ಪೆನ್ಸಿಲ್ ತೆಗೆದು ಒಂದು ಹಾಸ್ಯಪೂರ್ಣ ಹೀರೋ ಬೋಟ್ ಚಿತ್ರಿಸಿದ. ಅದೇ ತನ್ನ ಚಾಕಚಕ್ಯತನದಿಂದ ರಾಕ್ಷಸನನ್ನು ಸೋಲಿಸಿತು. ಅದರ ನಂತರ ಶ್ರೀ ಪೆನ್ಸಿಲ್ಲನ್ನು ಒಂದು ಬೀಗ ಬಾಕ್ಸ್ನಲ್ಲಿ ಸುರಕ್ಷಿತವಾಗಿ ಹಾಕಿ ಬಚ್ಚಿಟ್ಟ. ಅವನು ಪಾಠ